ಆತ್ಮೀಯ ಎಲ್ಲ ಬಂಧುಗಳೇ, ಇವತ್ತು ಕರ್ನಾಟಕದಲ್ಲಿ ಅತ್ಯಂತ ಒಂದು ಆಘಾತಕಾರಿ ಸುದ್ದಿ ಅಂದರೆ ಇವತ್ತು ನಮ್ಮ ಮೈಸೂರು ಜಿಲ್ಲೆಗೆ ಸರ್ಕಾರಿ ನೌಕರರ ಚುನಾವಣೆ ನಿಮಿತ್ತ ಆಗಮಿಸಿದಾಗ ನಾಗಶ್ರೀ ಎಂಬ ಒಬ್ಬ ಶಿಕ್ಷಕಿ ಮತ್ತು ಅವ್ರ ಪತಿಯವರು 10 ವರ್ಷಗಳ ನಂತರ ಒಂದು ಮಗು ಜನಿಸುತ್ತೆ. ಆ ಮಗು ಕೂಡ ಇಡೀ ಯಾರಿಗಿಲ್ಲದಂಥ ಕಾಯಿಲೆ ಬಳತಾ ಇದೆ. ಆ ಮಗುಗೆ ಚಿಕಿತ್ಸೆ ಇರ್ಬೇಕಾದ್ರೆ 16 ಕೋಟಿ ಬೇಕು. ಒಬ್ಬ ಸಾಮಾನ್ಯ ಶಿಕ್ಷಕಿ 16 ಕೋಟಿಯನ್ನು ಹಣವನ್ನು ಎಲ್ಲಿಂದ ತರ್ತಾರೆ? ಆ ನಿಟ್ಟಿನಲ್ಲಿ ಅವೆಲ್ಲ ಶಿಕ್ಷಕ ಬಂಧುಗಳಂದ್ರೆ ಕಷ್ಟ ಅಂದಾಗ 10 ಜನ ಅಲ್ಲ 1000 ಜನ ಹೆಲ್ಪ್ ಮಾಡ್ತೀವಿ. ಆ ನಿಟ್ಟಿನಲ್ಲಿ ನಂದು ಕಳಕಳಿ ಏನಂತಂದ್ರೆ ನಾಗಶ್ರೀಯವರಕ್ಕೆ ಸಂಕಷ್ಟ ಇದ್ದಾರೆ. ಅವ್ರು ಅಷ್ಟೇ ಇಲ್ಲ, ಇಡೀ ನಮ್ಮ ಶಿಕ್ಷಕರ ಸಮೂಹವೇ ಅದಕ್ಕೆ ಸಂಕಷ್ಟ ಇದೆ. ಅಂಥ ಮಗು ಕಾಯಿಲೆ ನಮಗೂ ಬರ್ಬೋದು, ಮುಂದೆ ನಮ್ಮ ಮಕ್ಕಳಿಗೆ ಬರ್ಬೋದು. ಈ ಥರ ಕಾಯಿಲೆ ಬಂದಾಗ ಸಂಕಷ್ಟದಿರೋರಿಗೆ ಸಹಕಾರ ಇಡೋದು ಮನುಷ್ಯನ ಧರ್ಮ. ಆ ನಿಟ್ಟಿನಲ್ಲಿ ಎಲ್ಲ ನಮ್ಮ ಬಂಧುಗಳು ಶಿಕ್ಷಕರಂತಲ್ಲ ಎಲ್ಲರಿಗೂ ವಿನಂತಿ ಏನಂದ್ರೆ ದಯವಿಟ್ಟು ಇವರಿಗೆ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡೋದ್ರ ಮೂಲಕ ಆ ಒಂದು ಮುಗ್ಧ ಜೀವಿಯನ್ನು ನಾನು ಈಗಾಗಲೇ ಅವನು ಆ ಹುಡುಗಿ ಮಾತಾಡಿಸಿದಾಗ ಎಲ್ಲ ಸಮರ್ಪಕವಾಗಿ ಅತ್ಯಂತ ಬುದ್ಧಿವಂತ ಇರುವಂಥ ಮಗು ಆಗೈತಿ. ಆ ಮಗುವನ್ನು ಉಳಿಸುವಂಥ ಪ್ರಯತ್ನ ನಿಮ್ಮೆಲ್ಲರ ಕೈಲಿದೆ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ತಮ್ಮ ಕೈಲಾದ ಸೇವೆಯಲ್ಲಿ ಮಾಡಬೇಕಂತ ಈ ಮೂಲಕ ನಾನು ಕೈಯಲ್ಲಿ ವಿನಂತಿ ಮಾಡ್ತೇನೆ.